ನಮಸ್ಕಾರ ಸ್ನೇಹಿತರೆ ಕರೆಂಟ್ ಅಫೇರ್ಸ್ ಏನ್ ಮಾಡ್ತಾ ಇದ್ವಿ ಅಗ್ರಿಕಲ್ಚರ್ ರಿಲೇಟೆಡ್ ಅಪ್ಕಮಿಂಗ್ ಏನೇ ಎಕ್ಸಾಮ್ಸ್ಗೂ ಕೂಡ ಆಗತ್ತಿದ್ದು ಪಾರ್ಟ್ 2 ಇದು. ಪಾರ್ಟ್ 1 ನೋಡಿಲ್ಲ ಅಂದ್ರೆ ನೋಡಿ, ಈ 25-26ನೇ ಸಾಲಿನಲ್ಲಿ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಹಾಗೆ 24-25 ಕೂಡ ಕರೆಂಟ್ ಅಫೇರ್ಸ್ ಮಾಡಿದೀವಿ, ಒಂದೇ ವಿಡಿಯೋದಲ್ಲಿದೆ. ಅದನ್ನು ತಾವು ನೋಡಿಲ್ಲ ಅಂದ್ರೆ ನೋಡಿ. ಎಲ್ಲ ಲಿಂಕ್ ಗಳನ್ನು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನಾನು. ನಮ್ಮ ಒಂದು ಲಾಸ್ಟ್ ಇಯರ್ದು ಗೌರ್ಮೆಂಟ್ ಸ್ಕೀಮ್ಸ್ ಕೂಡ ಒಂದೇ ವಿಡಿಯೋಲಿ ಕವರ್ ಆಗಿರ್ತಕ್ಕಂಥ ಮ್ಯಾರಥಾನ್ ವಿಡಿಯೋ ಇದೆ. ಎಲ್ಲ ಲಿಂಕ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ ಮಾಡ್ಕೊಳ್ಳಿ ಸ್ನೇಹಿತರೆ. ಅಂಡ್ ಈ ಸಲ ಕರೆಂಟ್ ಅಫೇರ್ಸ್ ಆಗಿರೋದ್ರಿಂದ ಎಲ್ಲ ಎಕ್ಸಾಮ್ಸ್ ಕೆಲಸ ಆಗುತ್ತೆ, ಬರೀ ಅಗ್ರಿಕಲ್ಚರ್ ರಿಲೇಟೆಡ್ ಅಂತ ಏನಿಲ್ಲ. ಯಾಕೆಂದ್ರೆ ಅಗ್ರಿಕಲ್ಚರ್ ಬಗ್ಗೆ ತುಂಬಾ ಕ್ವಶನ್ಸ್ ಗಳು ಬರ್ತವೆ. ಫೈನ್ ಸರ್, ನಾನು ಇವತ್ತು ಈಗ ತಗೋತಾ ಇರೋದು ಶುಗರ್ ಕೇನ್ ಬಗ್ಗೆ. ಶುಗರ್ ಕೇನ್ ಬಗ್ಗೆ ನಿಮ್ಗೆ ಸಕ್ಕರೆ ಅಥವಾ ಫೇರ್ ಅಂಡ್ ರಿಮ್ಯುನರೇಟಿವ್ ಪ್ರೈಸ್ FRP ಅಂತ ಕರಿತೀವಿ, ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ಅಂತಕ್ಕಂಥದ್ದು. ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ಅಂತ ಕರಿತೀವಿ. FRP ಬಗ್ಗೆ ಕೇಳ್ತಾನೆ. ನಿಮ್ಗೆ ಗೊತ್ತಿರ್ಬೇಕಲ್ವಾ, ಕಬ್ಬುಗೆ FRP ಕೊಡ್ತೀವಿ, MSP ಕೊಡಲ್ಲ. MSP ಕೊಡೋದು 22 ಪ್ಲಸ್ ಅದರ್ ಒಂದು ಕ್ರಾಪ್ಸ್ ಗಳಿಗೆ ಕೊಡ್ತೀವಿ. ಓಕೆ, ಡಿಫ್ರೆನ್ಸ್ ಏನೋ ತಿಳ್ಕೊಳ್ಳೋಣ. ಅದು ಕೂಡ ಇಲ್ಲಿ ಕಬ್ಬುಗೆ FRP ಕೊಡೋದು, ಅದಕ್ಕಿದಕ್ಕೂ ಏನ್ ಡಿಫ್ರೆನ್ಸ್ MSPಗೆ, ಅದನ್ನ ಮುಂದೆ ತಿಳ್ಕೊಳ್ಳೋಣ. ಫಸ್ಟ್ ಕಬ್ಬುಗೆ ಏನು ಸುದ್ದಿಯಲ್ಲಿತ್ತು ಅನ್ನೋದು ನೋಡೋಣ. ಪ್ರತಿ ಒಂದು ಅಕ್ಟೋಬರ್ ನವೆಂಬರ್ ಒಂದು ಇದರಲ್ಲಿ ಸೆಪ್ಟೆಂಬರ್ ಟೈಮಲ್ಲಿ ಕೇಂದ್ರ ಸರ್ಕಾರ FRP ಘೋಷಣೆ ಮಾಡುತ್ತೆ ಕಬ್ಬಿಗೆ. ಓಕೆ, ಹಾಗೆ ನಮ್ಮ ಕರ್ನಾಟಕದಲ್ಲೂ ಕೂಡ ಕರೆಂಟ್ ಅಫೇರ್ಸ್ ಇತ್ತು, ಎಸ್ಪೆಷಲಿ ನಾರ್ತ್ ಕರ್ನಾಟಕ. ಓಕೆ, ಅಲ್ಲಿ ತುಂಬಾ ದೂರ ಇರುತ್ತವೆ, ಅದಕ್ಕೆ ಒಂದಷ್ಟು ಹೆಚ್ಚಿಗೆ ಸಬ್ಸಿಡಿ ಕೊಡಬೇಕು ಅಂತ ಹೇಳಿ. ಒಂದು ಕ್ವಿಂಟಾಲ್ಗೆ, ಓಕೆ ಸಾರಿ, ಒಂದು ಟನ್ಗೆ 3,250 ರೂಪಾಯಿ ಕಾರ್ಖಾನೆ ಬೆಲೆ ಏನಿತ್ತು, ಅದಕ್ಕೆ 50 ರೂಪಾಯಿ ಎಕ್ಸ್ಟ್ರಾ ಸಬ್ಸಿಡಿ ಕೊಟ್ಟು ಸರ್ಕಾರ 50 ರೂಪಾಯಿ ನಾನು ಭರಿಸ್ತೀನಿ. ಯಾಕಂದ್ರೆ ನಿಮ್ಗೆ ಒಂದು ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಜಾಸ್ತಿ ದೂರಗಳಿರ್ತವೆ ಅಂತ ಹೇಳಿ, ಎಸ್ಪೆಷಲಿ ಬಾಗಲಕೋಟೆ, ಬೆಳಗಾವಿ ಆ ಕಡೆ ಸೈಡ್ ಏನೋ ಸ್ಟ್ರೈಕ್ ಕೂಡ ನಡೀತಿತ್ತು. ಆಮೇಲೆ ಒಪ್ಪಂದಕ್ಕೆ ಬಂದ್ರು, 50 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀವಿ ನಾವು ಸರ್ಕಾರದಿಂದ. 3,300 ರೂಪಾಯಿ ಕ್ವಿಂಟಾಲ್ ಕೊಡ್ತೀವಿ, ಒಂದು ಟನ್ಗೆ ಕೊಡ್ತೀವಿ ಅಂತಕ್ಕಂಥದ್ದು. ಸೊ ಹಾಗಾಗಿ ಇದು ಸುದ್ದಿಯಲ್ಲಿತ್ತು. ಇನ್ನು ಕಬ್ಬು ಅಂತಕ್ಕಂಥದ್ದು ಬಗ್ಗೆ FRP ಅಂದ್ರೇನೋ ಅದು ಕೂಡ ನಾವು ನೋಡೋಣ. ಕಬ್ಬು ಒಂದು ವಾಣಿಜ್ಯ ಬೆಲೆ, ನಿಮ್ಗೆ ಗೊತ್ತಿದೆ. ಸಮಶೀತೋಷ್ಣ ವಲಯ ಅಥವಾ ಉಪ ಉಷ್ಣ ವಲಯ ಅಂತ ಏನ್ ಕರಿತೀವಿ, ಅಲ್ಲೂ ಕೂಡ ಬೆಳಿತೀವಿ. ಉಷ್ಣ ವಲಯದಲ್ಲಿ ಟ್ರಾಪಿಕ್ ಅಂಡ್ ಸಬ್ ಟ್ರಾಪಿಕ್ ರೀಜನ್ ಅಲ್ಲೂ ಕೂಡ ಬರೀತೀವಿ. ಯೂಶಲಿ 10 ರಿಂದ 14 ತಿಂಗಳ ಒಳಗೆ ಕಟಾವು ಮಾಡ್ತಾರೆ. ತುಂಬಾ ಜನ ಬೇಗನೂ ಮಾಡ್ತಾರೆ. ಹೆಚ್ಚು ಬಿಟ್ಟಷ್ಟು ತುಂಬಾ ಅಲ್ಲ, ಮೀಡಿಯಂ 10 ರಿಂದ 17 ತಿಂಗಳ ನಡುವೆ ಬಿಟ್ಟರೆ ಪಕ್ವವಾಗಿರುತ್ತೆ, ಒಳ್ಳೆ ರಸಭರಿತವಾಗಿರುತ್ತೆ. ಓಕೆ, ಇದೊಂದು ಬಿದಿರು ಕುಂಡುಪಿಗೆ ನಾವು ಸೇರಿಸ್ತೀವಿ ಭಾರತದಲ್ಲಿ ಸ್ಥಳೀಯವಾಗಿ. ಇನ್ನು FRP ಬಗ್ಗೆ ಮಾತಾಡೋದಾದ್ರೆ, ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ಅಂತಕ್ಕಂಥದ್ದು ಸಕ್ಕರೆ ಕಾರ್ಖಾನೆಗಳು ಕಬ್ಬು ರೈತರಿಗೆ ಕಾನೂನುಬದ್ಧವಾಗಿ ಪಾವತಿಸಬೇಕಾದ ಕನಿಷ್ಠ ಬೆಂಬಲ ಬೆಲೆ. ಅದು ಕನಿಷ್ಠ ಬೆಲೆ. ಇದು 2009ರಲ್ಲಿ ಪರಿಚಯ ಆಗುತ್ತೆ. ಇದೊಂದು ಹಳೆಯ ಶಾಸನಬದ್ಧ ಕನಿಷ್ಠ ಬೆಲೆ, ಸ್ಟ್ಯಾಟ್ಯುಟರಿ ಒಂದು ಮಿನಿಮಮ್ ಪ್ರೈಸ್ ಅಂತ ಕರಿತೀವಿ ನಾವು ಇದನ್ನ. ಅದರ ಬದಲಿಗೆ ನಾವು ಅಂದ್ರೆ MSP ಬದಲಿಗೆ ಇದನ್ನ FRP ಕೊಡಬೇಕು ಶುಗರ್ಗೆ ಅಂತ ಹೇಳಿ ಮಾಡೋದು. ಯಾಕಂದ್ರೆ ಶುಗರ್ಗೇನು ನೀವು ಜಾಸ್ತಿ ನೀಡಕ್ಕಾಗಲ್ಲ, ತಕ್ಷಣ ಅದಾಗಬೇಕಾಗತ್ತೆ. ಇಲ್ಲ ಇಟ್ರೆ ತುಂಬಾ ಅದು ಏನಾಗುತ್ತೆ, ಜೊಳ್ಳಾಗುತ್ತೆ, ಈ ತರ ಎಲ್ಲ ಆಗುತ್ತೆ, ಗೊತ್ತಿರದೆಯಲ್ಲ. ಸೊ ಹಾಗಾಗಿ ಇದನ್ನ FRP ಅಡಿಯಲ್ಲಿ, ಅಂದ್ರೆ ಯಾಕೆ ಇದನ್ನ ತರ್ತೀವಿ ಅಂದ್ರೆ, ನಾವು ಅಗತ್ಯ ಸರಕುಗಳ ಕಾಯ್ದೆ ಅಡಿಯಲ್ಲಿ ಇದನ್ನ ಲಿಸ್ಟ್ ಮಾಡ್ತೀವಿ 1995. ಈಗ ಮಿಲ್ಕ್ ನ ಹೆಂಗ ರೆಗ್ಯುಲೇಟ್ ಮಾಡಬಹುದು, ಎಸೆನ್ಷಿಯಲ್ ಕಮೋಡಿಟಿ ಆಕ್ಟ್ ಅಂತ ಏನ್ ಕರಿತೀವಿ, ಅಗತ್ಯ ಸರಕುಗಳ ಕಾಯ್ದೆ, ಎಸೆನ್ಷಿಯಲ್ ಕಮೋಡಿಟಿ ಆಕ್ಟ್ ಅಂತ ಕರಿತೀವಿ, ಎಸೆನ್ಷಿಯಲ್ ಕಮೋಡಿಟಿ ಆಕ್ಟ್. ಅದರ ಅಡಿಯಲ್ಲಿ ತರೋದ್ರಿಂದ ಇದಕ್ಕೆ ರಕ್ಷಣೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಮತ್ತೆ ಮಾನಿಟರ್ ಕೂಡ ಮಾಡಬಹುದು ಬೆಲೆಗಳನ್ನ. ಓಕೆ, ಇದನ್ನ ಯಾರು ಫಿಕ್ಸ್ ಮಾಡ್ತಾರೆ? ಆಸ್ ಯೂಶುವಲ್ MSP ಯಾರು ಮಾಡ್ತಾರೆ ಅದೇ ರೀತಿ ಇದನ್ನ ರೆಕಮೆಂಡ್ ಮಾಡೋದು CACP, ಕಮಿಷನ್ ಫಾರ್ ಅಗ್ರಿಕಲ್ಚರ್ ಕಾಸ್ಟ್ ಅಂಡ್ ಪ್ರೈಸಸ್ ಅಂತ ಏನ್ ಕರಿತೀವಿ. ಅದನ್ನ ಫೈನಲ್ ಡಿಸಿಷನ್ ತಗೊಂಡು ಅದಕ್ಕೆ ಅಪ್ರೂವ್ ಮಾಡ್ತಕ್ಕಂಥ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್. ಸೊ ನಿಮ್ಗೆ ರೆಕಮೆಂಡೇಶನ್ಸ್ ಬಗ್ಗೆ ಯಾರು ಎಕ್ಸಾಮ್ ಅಲ್ಲಿ ಕೇಳಬಹುದು, ಅಥವಾ ಇದನ್ನ ಯಾರು ರೆಕಮೆಂಡ್ ಮಾಡಿದ್ರು, ಅಥವಾ ಇದನ್ನ ಫೈನಲ್ ಡಿಸಿಷನ್ ಯಾರು ಇದನ್ನ FRP ನ ಡಿಸೈಡ್ ಮಾಡ್ತಾರೆ. ದಿಸ್ ಇಸ್ CEA, ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಏನಿದೆ, ಇದು ಡಿಸೈಡ್ ಮಾಡ್ತಕ್ಕಂಥದ್ದು, ರೆಕಮೆಂಡ್ ಮಾಡ್ತಕ್ಕಂಥದ್ದು CACP. ಓಕೆ, ಹಂಗಾರೆ ಇದ್ರಲ್ಲಿ ಯಾರು ಇರ್ತಾರೆ? ಹಾಗಾದ್ರೆ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಅಲ್ಲಿ ಪ್ರಧಾನ ಮಂತ್ರಿಗಳು ಇರ್ತಾರೆ, ರಕ್ಷಣಾ ಮಂತ್ರಿ, ಗೃಹ ಮಂತ್ರಿ, ಕೃಷಿ ಹಣಕಾಸು ಮಂತ್ರಿ, ಜೊತೆಗೆ ಈಗ ಇದು ಅಗ್ರಿಕಲ್ಚರ್ ಆಗಿಂದ ಅಗ್ರಿಕಲ್ಚರ್ ರಿಲೇಟೆಡ್ ಈ ತರ ಬೇರೆ ಬೇರೆ ಸಂಬಂಧಪಟ್ಟಂತೆ ಒಂದು ವಿಶೇಷ ಆಹ್ವಾನಿತರು ಈ ಒಂದು ಬಾಡಿಲಿ ಸಂಯೋಜನೆಯಲ್ಲಿ ಇರ್ತಾರೆ. ಅವರು ಡಿಸೈಡ್ ಫೈನಲ್ ಡಿಸಿಷನ್ ತಗೊಳ್ತಕ್ಕಂಥದ್ದು. ಇದು FRP ಯ ವ್ಯವಸ್ಥೆ ಪ್ರಮುಖ ಲಕ್ಷಣ ಏನು? ಪ್ರತಿ ವರ್ಷ ಸರ್ಕಾರ ಕಬ್ಬು ಅರೆಯುವ ಋತು ಅಕ್ಟೋಬರ್ ಸೆಪ್ಟೆಂಬರ್ ಮೊದಲು FRP ನ ಘೋಷಿಸುತ್ತೆ. ಇದರಲ್ಲಿ ಇನ್ನೊಂದಿದೆ, ಸ್ಟೇಟ್ ಅಡ್ವೈಸರಿ ಪ್ರೈಸ್ ಅಂತ, ರಾಜ್ಯ ಸಲಹಾ ಬೆಲೆ ಅಂತ ಕರೀತಾರೆ, ಸ್ಟೇಟ್ ಅಡ್ವೈಸರಿ ಪ್ರೈಸ್ ಅಂತ. ಅಂದ್ರೆ ಕೇಂದ್ರ ಸರ್ಕಾರ ಘೋಷಣೆ ಮಾಡುತ್ತಲ್ಲ, ಅದಕ್ಕಿಂತ ಬೇಕಾದ್ರೆ ರಾಜ್ಯ ಸರ್ಕಾರ ಸ್ವಲ್ಪ ಜಾಸ್ತಿ ಘೋಷಣೆ ಮಾಡಬಹುದು. ಓಕೆ, ಘೋಷಣೆ ಯಾರು ಮಾಡಬಹುದು, ಯಾಕಂದ್ರೆ ಇಲ್ಲಿ ಜಾಸ್ತಿ ಮಾಡಿದ್ರೆ ಅಕಸ್ಮಾತ್ ರಾಜ್ಯ ಸರ್ಕಾರ ಏನಾದ್ರು, ಓಕೆ, ಆವಾಗ ಸಕ್ಕರೆ ಕಾರ್ಖಾನೆಗಳು ಯಾವ್ದು ಹೈಯೆಸ್ಟ್ ರೇಟ್ ಇರುತ್ತೆ ಆ ರೇಟ್ ನ ಪ್ರಕಾರ, ಅಕಸ್ಮಾತ್ ಜಾಸ್ತಿ ರಾಜ್ಯ ಸರ್ಕಾರ ಮಾಡಿಲ್ಲ ಅಂದ್ರೆ ಸರ್ಕಾರದ ಕೇಂದ್ರದ ಏನ್ ರೇಟ್ ಇರುತ್ತೆ ಅದನ್ನ ಕೊಡಬೇಕಾಗುತ್ತೆ. ಮತ್ತೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದ್ರೆ,
ಒಂದ್ಸಲ ಕಬ್ಬು ಪೂರೈಸಿದ ಮೇಲೆ 14 ದಿನ ಒಳಗೆ ಪಾವತಿ ಮಾಡ್ಬೇಕು ಕಬ್ಬು ಯಾರು ಸಕ್ಕರೆ ಕಾರ್ಖಾನೆಗಳು ಕಬ್ಬಿನ ರೈತರಿಗೆ. ಇಲ್ಲ ಅಂದ್ರೆ ಅವರ ವಿರುದ್ಧ ಕ್ರಮ ಕೈಗೊಳ್ತಾ ದಂಡ ವಿಧಿಸಲಾಗುತ್ತೆ, ಬಡ್ಡಿ ಸಮೇತ ಅವರು ಪಾವತಿಗೆ ಹೊಣೆಗಾರಾಗಿರ್ತಾರೆ. ಅಂದು ತುಂಬಾ ದಿನ ಆದ್ರೂ ಕೊಡಲಿಲ್ಲ ಅಂದ್ರೆ ಬೇಕಾದ್ರೆ ಅವರ ಪರವಾನಗಿ ಕೂಡ ಅವ್ರ ಲೈಸೆನ್ಸ್ ಕೂಡ ಕಾರ್ಖಾನೆದು ರದ್ದು ಮಾಡಬಹುದು. ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ FRP ಸಿಸ್ಟಮ್. ಅಂಡ್ ಇಲ್ಲಿ FRP ಸಂಬಂಧಪಟ್ಟಂತ ಈಗ ಏನ್ ಹೇಳಿದ್ರೆ ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದೀನಿ, ನೋಡ್ಕೋಬಹುದು ಇಂಗ್ಲಿಷ್ ಮೀಡಿಯಂ ಅವರು. ಅಂಡ್ FRP ಗೆ MRP ಗೆ ಏನ್ ಡಿಫ್ರೆನ್ಸ್? ಮೇನು ಇಲ್ಲಿ FRP ಗೆ ಅಮೌಂಟ್ ಯಾರು ಕೊಡ್ತಾರೆ? ಸಕ್ಕರೆ ಕಾರ್ಖಾನೆ ಕೊಡೋದು. ಏನಾದ್ರು ಹೆಚ್ಚಿಗೆ ಸಬ್ಸಿಡಿ ಅದೇನಾದ್ರು ಕೊಟ್ಟಿದ್ರೆ ಅದು ಗೌರ್ಮೆಂಟ್ ಕೊಡುತ್ತೆ. ಯೂಶಲಿ ಯಾರು ಕೊಡ್ತಾರೆ? ಸಕ್ಕರೆ ಕಾರ್ಖಾನೆ. ಅದು ಮೊದಲು ಹೇಳ್ಬಿಡ್ತೀನಿ ನಾನು. ಆದ್ರೆ ನಿಮಗೆ ಮಿನಿಮಮ್ ಸಪೋರ್ಟ್ ಪ್ರೈಸು ಗೌರ್ಮೆಂಟ್ ಏಜೆನ್ಸಿಗಳು ಪೇ ಮಾಡ್ತಕ್ಕಂಥದ್ದು MSP. ಇದು ಶುಗರ್ ಮಿಲ್ಸ್. ಅಂಡ್ ಆಲ್ಸೋ ಇಟ್ ಈಸ್ ಹ್ಯಾಸ್ ಟು ಬಿ ಫೆಡ್ 14 days ಒಳಗೆ ಮಾಡಬೇಕು, ಅದು ಗೊತ್ತಿರಲಿ. ಓಕೆ. ಅಂಡ್ ಇದು ಶುಗರ್ ಕೇರ್ ಓನ್ಲಿ ಮಾತ್ರ FRP ಕೊಡೋದು. 22 ಮ್ಯಾಂಡೇಟರಿ ಕ್ರಾಪ್ಸ್ ಏನಿದೆ, ಖಾರಿಫ್ ಮತ್ತೆ ರಾಬಿ ಕ್ರಾಪ್ ಅಡಿಯಲ್ಲಿ ಬರುತ್ತಲ್ಲ ಅಂತ ಅದಕ್ಕೆ MSP ಕೊಡ್ತೀವಿ. ನಾವೇನು ರೈಸು ಅದು ಇದು ಎಲ್ಲ ಬರುತ್ತಲ್ಲ, ರಾಗಿ ಅವೆಲ್ಲ ಬರುತ್ತಲ್ಲ, ಅದಕ್ಕೆ ನಾವು MSP ಕೊಡ್ತೀವಿ. ಅಂಡ್ ಇಟ್ ಈಸ್ ಅ ಪ್ರೈಸ್ ಸೆಟರ್ ಯಾರು? CCEA. ನಾ ಆಲ್ರೆಡಿ ಹೇಳಿದೆ, ಇದಕ್ಕೂ ಕೂಡ ಅವರೇ. ರೆಕಮೆಂಡೇಶನ್ ಯಾರು? CACP. ಇದಕ್ಕೂ ಕೂಡ ಅವರೇ. ಸೊ ದೇರ್ ಇಸ್ ನೋ ಮಚ್ ಡಿಫ್ರೆನ್ಸ್. ಎಸ್ಪೆಷಲಿ ಒಂದಷ್ಟು 2-3 ಪಾಯಿಂಟ್ ಬಿಟ್ಟು ಈ ಪಾಯಿಂಟು ಮತ್ತೆ ಈ ಪಾಯಿಂಟ್ ಬಿಟ್ರೆ ಇನ್ನೆಲ್ಲ ಸೇಮ್ ಇದೆ. ಓಕೆ. ಮೇನ್ ಇಂಪಾರ್ಟೆಂಟ್ 2-3 ಡಿಫ್ರೆನ್ಸ್ ಇದೆ, ಅದನ್ನ ನೋಡ್ಕೊಳ್ಳಿ. ಇನ್ನು ಕಬ್ಬು ಸುದ್ದಿಯಲ್ಲಿರೋದ್ರಿಂದ ಕಬ್ಬು ಬೆಳೆ ಬೇಗ ಕೇಳಬಹುದು. ಅದು ಸಬ್ ಟ್ರಾಪಿಕಲ್ ಉಪ ಉಷ್ಣ ಸಮಶೀತೋಷ್ಣ ವಲಯದಲ್ಲೂ ಬೆಳಿತೀವಿ. ಉತ್ತರ ಪ್ರದೇಶ, ಉತ್ತರಾಖಂಡ, ಹರಿಯಾಣ, ಪಂಜಾಬ್, ಬಿಹಾರ ಅಲ್ಲಿ 180ರಿಂದ 2000 ಮಿಲಿಮೀಟರ್ ಇತ್ತು. ಸೆಂಟಿಮೀಟರ್ ಅಲ್ಲ, ಒಂದ್ಸಲ ಸೆಂಟಿಮೀಟರ್ ಕೇಳ್ತಾರೆ ಮಳೆದು. ಇದನ್ನು ಸೆಂಟಿಮೀಟರ್ ಕನ್ವರ್ಟ್ ಮಾಡ್ಕೊಳ್ಳಿ ಅಷ್ಟೇ. ಓಕೆ. ಇನ್ನು ಅದು ಬಿಟ್ಟರೆ ಉಷ್ಣವಲಯ ಕರ್ನಾಟಕ, ತಮಿಳುನಾಡು, ಮಹಾರಾಷ್ಟ್ರ ಅಲ್ಲೂ ಕೂಡ ಬೆಳಿತೀವಿ. ಟಾಪ್ ಪ್ರೊಡ್ಯೂಸಿಂಗ್ ಸ್ಟೇಟ್ ಅಂದ್ರೆ ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಕರ್ನಾಟಕ, ತಮಿಳುನಾಡು, ಗುಜರಾತ್ ಬರುತ್ತೆ ಟಾಪ್ 5. ಓಕೆ. ಇದಕ್ಕೆ 21ರಿಂದ 27 ಡಿಗ್ರಿ ಸೆಂಟಿಗ್ರೇಡ್ ಅಷ್ಟು ಉಷ್ಣಾಂಶ ಬೇಕು. 30 ಡಿಗ್ರಿಗಿಂತ ಹೆಚ್ಚಿನ ಶಾಖ ಜಾಸ್ತಿ, ತುಂಬಾ ಶಾಖ ಬೇಡ. ಮತ್ತೆ ಹಾಗೆ ಹಿಮನು ಕೂಡ ಅದು ಜಾಸ್ತಿ ತಣ್ಣಗೂ ಕೂಡ ಇರಬಾರ್ದು. ಓಕೆ. ಮತ್ತೆ ರಿಚ್ ನೈಟ್ರೋಜನ್ ಇರಬೇಕು, ಮತ್ತೆ ನೀರಾವರಿ ಬೇಕು. ಹಾಗಾಗಿ ಹೆಚ್ಚಾಗಿ ನಾವು ನಾರ್ತ್ ಅಲ್ಲಿ ಯಾಕೆ ನೋಡ್ತೀವಿ, ಉತ್ತರ ಪ್ರದೇಶ, ಮಹಾರಾಷ್ಟ್ರ ಅಂದ್ರೆ ಅಲ್ಲಿ ನಿಮಗೆ ಗಂಗಾ ಮತ್ತೆ ಈ ಕಡೆ ಸೈಡ್ ನಿಮಗೆ ನರ್ಮದಾ ಅದು ಇದೆಲ್ಲ ಇದೆ, ಕೃಷ್ಣ ಅದೆಲ್ಲ. ಬಟ್ ಈ ಕಡೆ ಬಂದಾಗ ಸೌತ್ ಅಲ್ಲಿ ನೀರಾವರಿ ಇದ್ರೂ ಕೂಡ ಬೆಳಿಬಹುದು. ಈಗೆಲ್ಲ ನೀರಾವರಿಗಳಿವೆ, ಬೋರ್ವೆಲ್ ಹಾಕೊಂಡು ಬೆಳಿತಾರೆ, ಎನಿ ಟೈಮ್ ಬೇಕಾದ್ರೂ ಬೆಳಿತಾರೆ. ಓಕೆ. ಇದು ವೆರಿ ಇಂಪಾರ್ಟೆಂಟ್ ಸರ್. FRP ಬಗ್ಗೆ ತಿಳ್ಕೊಳ್ಳಿ ಸಾಕು, ದಟ್ ಇಸ್ ಮಚ್ ಇಂಪಾರ್ಟೆಂಟ್. ಮತ್ತೆ ಕಬ್ಬು ಬೆಳೆ ಬೇಕಾದ್ರೂ ಕೇಳ್ಬೋದು. ಇನ್ನು ಇದು ಬಿಟ್ರೆ ನೆಕ್ಸ್ಟ್ ಬರೋದು ಮೇನ್ ಮಿಷನ್ಸ್ ಫಾರ್ ಆತ್ಮನಿರ್ಭರತ ಇನ್ ಪಲ್ಸಸ್ ಅಂತ. ಅಂದ್ರೆ ದ್ವಿದಳ ಧಾನ್ಯಗಳು ಅಂತ ಏನ್ ಕೇಳ್ತೀವಿ, ಕಾಳು ಧಾನ್ಯಗಳಲ್ಲಿ ಆತ್ಮನಿರ್ಭರತ ನಾವು ಸಾಧಿಸಬೇಕು. ಯಾವಾಗ? 2030-31 ಒಳಗೆ, 25-26ರಲ್ಲಿ ಇದನ್ನ ಪ್ರಧಾನಮಂತ್ರಿಗಳು ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ಇದನ್ನ ಆರಂಭಿಸ್ತಾರೆ, ಲಾಂಚ್ ಮಾಡ್ತಾರೆ. ಏನು? ದ್ವಿದಳ ಧಾನ್ಯಗಳಿಗೆ ಆತ್ಮನಿರ್ಭರತ ಮಿಷನ್ ಫಾರ್ ಆತ್ಮನಿರ್ಭರತ ಇನ್ ಪಲ್ಸಸ್ ಅಂತ ಹೇಳಿ. ಓಕೆ. ಇದ್ರ ಬಗ್ಗೆ ನೋಡೋದಾದ್ರೆ ಏನಿದು, ಡಿಸೆಂಬರ್ 2027 ದ್ವಿದಳ ಧಾನ್ಯಗಳ ಉತ್ಪಾದನೆ ಸಂಪೂರ್ಣ ಸ್ವಾವಲಂಬನೆ ಆಗ್ಬೇಕು. ನಾವೇ ಉತ್ಪಾದನೆ ಮಾಡ್ಬೇಕು, ಆಮದು ಮಾಡ್ಕೊಳ್ಳೋದನ್ನ ತಪ್ಪಿಸ್ಬೇಕು. ಇದು ಪ್ರಮುಖ. ಯಾವಾಗ? ಡಿಸೆಂಬರ್ 27 ಟಾರ್ಗೆಟ್ ಇರೋದು. ಅಧಿಕೃತವಾಗಿ ಇದನ್ನ ದಾಲ್ ಅಲ್ವಾ, ಇದೇನೋ ನಿಮ್ಗೆ ತೂರ್ ದಾಲ್, ಉದರ್ ದಾಲ್, ಈ ತರ ದಾಲ್ಗಳು, ಬೇಳೆಗಳು ಹೆಚ್ಚಾಗಿ ಬರ್ತವೆ ಪಲ್ಸಸ್ ಅಲ್ಲಿ. ಹಂಗಾಗಿ ನಾವು ಇಲ್ಲಿ ಏನ್ ಮಾಡ್ತೀವಿ, ಧಲನ್ ಆತ್ಮನಿರ್ಭರ್ ಮಿಷನ್ ಅಂತಾನೆ ಕರಿತೀವಿ. ಇದನ್ನ ಪೌಷ್ಟಿಕಾಂಶ ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ಉತ್ಪಾದನೆ ಜಾಸ್ತಿ ಮಾಡಬೇಕು, ಸಂಸ್ಕರಣೆ ಜಾಸ್ತಿ ಮಾಡಬೇಕು, ಮಾರುಕಟ್ಟೆಗಳಿಗೆ ನಾವು ಸೃಷ್ಟಿ ಮಾಡ್ಬೇಕು. ಅಂದ್ರೆ ಆಮದನ್ನು ತಪ್ಪಿಸಿ ಸ್ವಾವಲಂಬನೆ ಸಾಧಿಸಿ ರಫ್ತು ಮಾಡಕ್ಕೂ ನಾವು ರೆಡಿ ಆಗ್ಬೇಕು ಅನ್ನೋದು. ಇದರ ನೋಡಲ್ ಏಜೆನ್ಸಿ ಏನು? ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ. ಇಂಪ್ಲಿಮೆಂಟೇಷನ್ ಪೀರಿಯಡ್ 2026ರಿಂದ 30-31 ತನಕ. ಇದರಲ್ಲಿ ಸರ್ಕಾರ ಹೆಚ್ಚಿಟ್ಟಿರೋ ಬಜೆಟ್ 11,440 ಕೋಟಿ ಎತ್ತಿಟ್ಟಿದೆ. ಇನ್ನು ಇದನ್ನ ಇಂಪ್ಲಿಮೆಂಟೇಷನ್ ಮಾಡೋದೇನೋ ನೋಡಿ. ಇದೇನಿದೆ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಮಿಷನ್ ಫಾರ್ ಆತ್ಮನಿರ್ಭರ್ ಭಾರತ ಇನ್ ಪಲ್ಸಸ್ ಬಗ್ಗೆ ನಾವು ಏನ್ ಮಾಡ್ತೀವಿ ಅನ್ನೋದು ನೋಡೋದಾದ್ರೆ, ಇಂಡಿಯನ್ ಕೌನ್ಸಿಲ್ ಫಾರ್ ಅಗ್ರಿಕಲ್ಚರ್ ನೋಡಿ, ಇಲ್ಲಿ ಇದನ್ನ ಬೆಳಿಬೇಕಲ್ಲ ಸರ್, ಇದನ್ನೆಲ್ಲ ಲಾಂಚ್ ಮಾಡಿದ್ದು ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ. ಅಂದ್ರೆ ಇದಕ್ಕೆ ಏನ್ ಬೇಕು? ನಮ್ಗೆ ಒಂದು ಬೆಳೆಯಕ್ಕೆ ಏನ್ ಬೇಕು? ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅದ್ರ ಬಗ್ಗೆ ರಿಸರ್ಚ್ ಮಾಡ್ಕೊಡುತ್ತೆ. ಕೃಷಿ ವಿಜ್ಞಾನ ಕೇಂದ್ರಗಳಿವೆ, ಅಲ್ಲಿ ಹೆಂಗ್ ಬೆಳಿಬೇಕು, ಏನು ಯಾವ ತರ ಅದಕ್ಕೆ ಬೇರೆ ಸೀಡ್ಸ್ ಗಳು ಹೆಂಗಿರ್ಬೇಕು ಅನ್ನೋದು ಹೇಳುತ್ತೆ. ಬೆಳೆದು ಬಿಟ್ರೆ ಆಯ್ತಾ, ಅದನ್ನ ಪ್ರೊಕ್ರೂಟ್ ಮಾಡ್ಕೋಬೇಕು ಅಲ್ವಾ. ಜಾಸ್ತಿ ಬೆಳೆದ್ಬಿಟ್ರೆ ಸರ್ಕಾರಿ ಏಜೆನ್ಸಿಗಳೇ ಬೇಕು. ನೆಫೆಡ್ ಇದೆ, NCCF ಇದೆ, ಪ್ರೊಕ್ರೂಟ್ಮೆಂಟ್ ಮಾಡ್ಕೊಳ್ಳುತ್ತೆ. ಅದೊಂದಿದ್ರೆ ಸಾಕ. ಮಾರಾಟ ಮಾಡಕ್ಕೆ ಈಗ ಯಾರೋ FPO ಫಾರ್ಮರ್ ಪ್ರೊಡ್ಯೂಸಿಂಗ್ ಆರ್ಗನೈಸೇಷನ್ ಬೆಳೆದಿರ್ತಾರೆ, ಹಾಗೇನ್ ಮಾಡೋದು. ಸೊ ಅವ್ರಿಗೂ ಕೂಡ ಏನು ಪಾಲಿಸಿಗಳಿರ್ಬೇಕು, ರೆಕಮೆಂಡೇಶನ್ಸ್ಗಳಿರ್ಬೇಕು. ಮತ್ತೆ ಡಿಜಿಟಲ್ ಮಾರ್ಕೆಟ್ ಮಾನಿಟರಿಂಗ್ ಮಾಡಕ್ಕೆ ಆನ್ಲೈನ್ ಅಲ್ಲಿ ಒಂದಷ್ಟು ಪ್ಲಾಟ್ಫಾರ್ಮ್, ಸಾತಿ ಅಂತಕ್ಕಂಥ ಒಂದು ಪೋರ್ಟಲ್ ಇದೆ. ಡಿಜಿಟಲ್ ಮಾನಿಟರಿಂಗ್ ಮಾಡ್ತಕ್ಕಂಥ ಪ್ಲಾಟ್ಫಾರ್ಮ್ಸ್ ಗಳಾಗಿರ್ಬೋದು, ಆನ್ಲೈನ್ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡೋದಾಗಿರ್ಬೋದು, ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಸ್ಟೋರೇಜ್ ಫೆಸಿಲಿಟಿ ಆಗಿರ್ಬೋದು, ಇವೆಲ್ಲ ಕೂಡ ಇದರ ಅಡಿಯಲ್ಲಿ ಬರುತ್ತೆ. ಸೊ ಇದರ ಗುರಿ ಉದ್ದೇಶಗಳೇನು ಅಂದ್ರೆ,
ಸ್ವಾವಲಂಬನೆ ಗುರಿ 2030 ಫೈನಲ್ ನಾವು ಸ್ವಾವಲಂಬನೆ ಸಾಧಿಸಬೇಕು. ನಿಮ್ಗೆ ಈಗ ಎಷ್ಟು ಬೇಕಲ್ಲಿ ಈಗ 350 ಲಕ್ಷ ಟನ್ಗೆ ಹೆಚ್ಚಿಸಬೇಕು. ಈಗ ಏನ್ ಪ್ರೆಸೆಂಟ್ ಇದೆ ಅದನ್ನ 350 ಲಕ್ಷ ಟನ್ಗೆ ಹೆಚ್ಚಿಸಬೇಕಾಗತ್ತೆ. ಮತ್ತೆ ನಾವು ಬೆಳಿತೀವಲ್ಲ ಅದು ಹೆಕ್ಟೇರ್ 35 ಲಕ್ಷ ಹೆಕ್ಟೇರ್ ಭತ್ತದ ಪಾಳು ಭೂಮಿ ಏನ್ ಬಿದ್ದಿದೆ, ಎಲ್ಲಿ ಬೆಳೆಯಕ್ಕಾಗ್ತಲ್ಲ ಅಲ್ಲಿ ನಾವು ಬೆಳೆದು 310 ಲಕ್ಷ ಹೆಕ್ಟೇರ್ಗೆ ಕೃಷಿಯನ್ನು ವಿಸ್ತರಿಸಬೇಕು. ಓಕೆ, 310 ಲಕ್ಷ ಹೆಕ್ಟೇರ್ಗೆ ಕೃಷಿಯನ್ನು ವಿಸ್ತರಿಸಬೇಕು. ಮತ್ತೆ 4 ವರ್ಷಗಳ ಕಾಲ ಉರದ್, ಮಸೂರ್ ಅಂದ್ರೆ ತೊಗರಿ ಬೆಳೆ, ಉದ್ದಿನ ಬೆಳೆ, ಹೆಸರು ಬೆಳೆ ಇಂಥದಕ್ಕೆಲ್ಲ 100% MSP. ಯಾಕಂದ್ರೆ ಬೆಳವಣಿಗೆ ಬೆಳೆದು ಬಿಟ್ರೆ ಆಗ್ಲಿಲ್ಲ, ಹೆಚ್ಚಿಗೆ ಬಂದ್ಬಿಟ್ರೆ ಅದಕ್ಕೆ ದುಡ್ಡು ಬೆಳೆ ಇರಲ್ಲ ಮಾರ್ಕೆಟ್ ಆಗ MSP ಮಿನಿಮಮ್ ಸಪೋರ್ಟ್ ಪ್ರೈಸ್ ಘೋಷಣೆ ಮಾಡ್ಬೇಕಾದ್ರೆ ಸರ್ಕಾರ, ಇಲ್ಲಾಂದ್ರೆ ಲಾಸ್ ಆಗುತ್ತೆ. ಸೊ ಅದಕ್ಕೆ 4 ವರ್ಷಗಳ ಕಾಲ ಅದನ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ತನಕ ಈ ಯೋಜನೆ ಇರುತ್ತೆ ಅಲ್ಲಿ ತನಕ. ಓಕೆ, ಸೊ ಒಂದು. ಮತ್ತೆ ಬೀಜ ಬೆಂಬಲ, ಉಚಿತವಾಗಿ ಬೀಜ ಕಿಟ್ಗಳು, ಒಳ್ಳೊಳ್ಳೆ ನಮ್ಗೆ ಹೆಚ್ಚು ಇಳುವರಿ ಬರ್ತಕ್ಕಂಥ ಬೀಜಗಳನ್ನ ಕೊಡೋದಾಗಿರ್ಬೋದು. ಮತ್ತೆ ರೈತರ ಸಬಲೀಕರಣ, ಖಚಿತ ಬೆಲೆಗಳು, ಮೌಲ್ಯ ಸರಪಣಿ ಏಕೀಕರಣ, ಈ ತರ ಎಲ್ಲ ರೈತರಿಗೆ ಪ್ರಯೋಜನ ಕೊಡೋದು. ಹಾಗಾಗಿ ಉತ್ಪಾದನೆಯಲ್ಲಿ ಜಾಸ್ತಿ ಮಾಡಬಹುದು. ಇದು ನಮ್ಮ ಗುರಿ ಮತ್ತು ಉದ್ದೇಶಗಳು ಅಂತ ಹೇಳ್ತಾ ಹೋಗ್ತಾರೆ. ಸೊ ಇವೆಲ್ಲ ಮಾಡ್ಬೇಕಾದ್ರೆ ಏನ್ ಬೇಕು ಸರ್? ಏನ್ ಬೇಕು ಹೇಳ್ತೀರಾ? ತಂತ್ರಜ್ಞಾನ ಬೇಕು, ಒಳ್ಳೆ ಬೀಜಗಳು ಬೇಕು ಅಲ್ವಾ? ಹೆಚ್ಚು ನಮಗೆ ಬರಬೇಕು ಅಂದ್ರೆ ಒಳ್ಳೆ ಬೀಜಗಳು ಬೇಕು. ಮತ್ತೆ ಕೀಟಗಳು ಬಂದ್ರೆ ಕೀಟ ನಿರೋಧಕ ಬೇಕು. ಯಾಕಂದ್ರೆ ನಾವು ಹೈಬ್ರಿಡ್ ಬೀಜಗಳನ್ನೆಲ್ಲ ಯೂಸ್ ಮಾಡಿದ್ರೆ ಕೀಟ ನಿರೋಧಕಗಳು ಬೇಕಾಗುತ್ತೆ, ಹವಾಮಾನ ನಿರೋಧಕ ಪ್ರಭೇದಗಳು ಬೇಕಾಗುತ್ತೆ. ಅದಕ್ಕೆಲ್ಲ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಮತ್ತೆ ಸಾತಿ ಅಂತಕ್ಕಂಥದ್ದು, ಬೀಜನ ದೃಢೀಕರಣ ಮಾಡ್ತಕ್ಕಂಥದ್ದು, ದಾಸ್ತಾನು ಮಾಡ್ತಕ್ಕಂಥದ್ದು. ಓಕೆ, ಒಂದು. ಇನ್ನೊಂದ್ ಕಡೆ ಬೆಳೆದಾದ್ಮೇಲೆ ಮೌಲ್ಯ ಸರಪಳಿ ಮತ್ತೆ ಸಂಸ್ಕರಣೆ ಮಾಡಕ್ಕೆ ಏನ್ ಬೇಕು ನೋಡಿ. ಇದರಿಂದ ಉದ್ಯೋಗ ಕೂಡ ಸೃಷ್ಟಿ ಆಗುತ್ತೆ. ಸ್ಟೋರೇಜ್ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿದ್ರೆ ಅಲ್ಲಿ ಉದ್ಯೋಗಗಳು ಕೂಡ, ಸಂಸ್ಕರಣೆ, ಪ್ಯಾಕೇಜಿಂಗ್ ಇವೆಲ್ಲ ಮಾಡಿದ್ರೆ ಉದ್ಯೋಗ ಕೂಡ ಸೃಷ್ಟಿ ಆಗುತ್ತೆ. ಕ್ಲಸ್ಟರ್ ಆಧಾರಿತ ವಿಧಾನ. ಓಕೆ, ಒಂದು ಬ್ಲಾಕ್ ಮಾಡೋದು, ಒಂದು ಬೀಜ ಗ್ರಾಮ ಮಾದರಿ ಅನುಷ್ಠಾನ. ಸೊ ಅಲ್ಲಿ ಒಂದು ಕ್ಲಸ್ಟರ್ ತರ ಮಾಡ್ಕೊಳ್ಳೋದು, ಇಷ್ಟು ಗ್ರಾಮಗಳಿಗೆ ಒಂದಿಷ್ಟು ಕ್ಲಸ್ಟರ್ ಅಂತ. ಸೊ ಇದ್ರ ಮುಖಾಂತರ ಏನಾಗುತ್ತೆ, ಅಲ್ಲಿ ಯಾವ್ದಾದ್ರು ಫಾರ್ಮರ್ ಪ್ರೊಡ್ಯೂಸಿಂಗ್ ಆರ್ಗನೈಸೇಷನ್, ರೈತ ಒಂದು ಉತ್ಪಾದಕ ಕಂಪನಿಗಳಿದ್ರೆ ಅಲ್ಲಿ ಮುಖಾಂತರ ಆ ಇದನ್ನ ಕೈಗೊಂಡು ಉತ್ಪಾದನೆಗಳು ಹೆಚ್ಚನೆ ಮಾಡ್ಕೋಬಹುದು. ಮತ್ತೆ ಪೋಷಣೆ ಮತ್ತೆ ಕಲ್ಯಾಣ ಏಕೀಕರಣ. ಎನಿವೇಸ್ ಇದರಲ್ಲಿ ಕಾಳು ಮತ್ತೆ ದ್ವಿದಳ ಧಾನ್ಯಗಳು ನಿಮ್ಗೆ ಹೆಚ್ಚು ಪ್ರೋಟೀನ್ಸ್ ಗಳಿರುತ್ತೆ ಗೊತ್ತಿದೆ. ಹಾಗಾಗಿ ಇದು ನಮಗೆ ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅಂತಕ್ಕಂಥದ್ದು. ಸೊ ಹಾಗಾಗಿ ನಾವು ಮಿಷನ್ ಫಾರ್ ಆತ್ಮ ಭಾರತ್ ಇನ್ ಪಲ್ಸಸ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಸ್ನೇಹಿತರೆ. ಓಕೆ, ಎಷ್ಟು ವರ್ಷ ಇಂಪ್ಲಿಮೆಂಟೇಷನ್ ಪಾರ್ಟ್ ಏನು, ಇದರ ಗುರಿಗಳೇನು, ಏನ್ ಮಾಡ್ಬೇಕು ಅನ್ಕೊಂಡಿದ್ದೀವಿ, ಇದನ್ನ ಕೇಳ್ತಾನೆ. ಇಲ್ಲಿ ಇಂಗ್ಲಿಷ್ ಅಲ್ಲಿ ಕೊಟ್ಟು ನೋಡ್ಕೋಬಹುದು. ಓಕೆ, ನೋಡಿ 350 ಲಕ್ಷ ಟನ್ಸ್ ಪ್ರೊಡ್ಯೂಸ್ ಮಾಡಬೇಕು, 310 ಲಕ್ಷ ಹೆಕ್ಟೇರ್ಸ್ ಗಳಲ್ಲಿ ಕಲ್ಟಿವೇಶನ್ ಮಾಡಬೇಕು. ಅಲ್ಲಿ ಏನ್ ಕೊಟ್ಟಿನಿ ಇಂಗ್ಲಿಷ್ ಅಲ್ಲಿ ನೋಡ್ಕೊಳ್ಳಿ. 2 ಲಕ್ಷ ಕೋಟಿ ಫಾರ್ಮರ್ಸ್ಗೆ ಬೆನಿಫಿಟ್ ಆಗ್ತದೆ. ಇಂಥ ಪಾಯಿಂಟ್ಸ್ ಗಳು ನಿಮಗೆ ಆಪ್ಷನ್ಸ್ ಅಲ್ಲಿ ಕೇಳ್ತಾನೆ. ಓಕೆ ಓಕೆ, ನೆಕ್ಸ್ಟ್ ಬರ್ತೀನಿ ನ್ಯಾಷನಲ್ ಕೋಆಪರೇಟಿವ್ ಪಾಲಿಸಿ. ಹೇಳ್ತೀರಾ? ಎರಡ್ 2025. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ರಾಷ್ಟ್ರೀಯ ಸಹಕಾರ ನೀತಿ ನೋಡಿ. ಇದೇನಿದೆ, ಕೋಆಪರೇಟಿವ್ ಅಲ್ಲಿ ನಾವು ಸ್ವಾವಲಂಬನೆ ಅಂದ್ರೆ ಈಗೇನ್ ಇನ್ಕಮ್ ಇದೆಯಲ್ಲ, ಇದು ಗ್ರಾಮೀಣಾಭಿವೃದ್ಧಿಗೆ ಹೆಚ್ಚು ಆರ್ಥಿಕ ಬೆಳವಣಿಗೆ ಸಹಕಾರಿ ಆಗುತ್ತೆ. ಮತ್ತೆ ಸಸ್ಟೈನಬಲ್, ಸುಸ್ಥಿರ ಇನ್ಕಮ್ ಬರೋದಕ್ಕೂ ಹೆಲ್ಪ್ ಮಾಡುತ್ತೆ. ಓಕೆ, ಸಾಮಾಜಿಕ ಸಮಾನತೆಗೆ ಪ್ರಮುಖ ಆಧಾರ ಸ್ತಂಭ ಕೋಆಪರೇಟಿವ್ ಅಂತಕ್ಕಂಥದ್ದು. ಸೊ ಭವಿಷ್ಯದ ದೃಷ್ಟಿಯಿಂದ ಈ ಒಂದು ಪಾಲಿಸಿನ ಮಾಡಿದ್ದಾರೆ. ಉದ್ದೇಶ ಇಷ್ಟೇ, 2034 ಒಳಗೆ GDPಗೆ ಸಹಕಾರಿ ಕ್ಷೇತ್ರದ ಇವಾಗ ಏನ್ ಪಾಲಿದೆಯಲ್ಲ ಅದ್ರ 3 ಪಟ್ಟು ಹೆಚ್ಚಿಗೆ ಆಗ್ಬೇಕು ಅಂತಕ್ಕಂಥದ್ದು. ಇದರಿಂದ 50 ಕೋಟಿ ಸದಸ್ಯರ ಸಕ್ರಿಯ ಭಾಗವಹಿಸಕ್ಕಾಗುತ್ತೆ. ಗ್ರಾಮದಲ್ಲಿ ಕನಿಷ್ಠ ಒಂದು ಸಹಕಾರಿ ಸಂಸ್ಥೆ ಯಾರು ಸ್ಥಾಪನೆ ಮಾಡಬೇಕು, ಒಂದು ಗ್ರಾಮದಲ್ಲಿ ಒಂದು ಅಟ್ಲೀಸ್ಟ್. ಓಕೆ, ಪಾರದರ್ಶಕತೆ, ಆರ್ಥಿಕ ಸ್ಥಿರತೆ, ಸುಸ್ಥಿರತೆ, ಅದೇ ಹೇಳಿದ್ರು ಎಕನಾಮಿಕಲಿ ಸಸ್ಟೈನಬಲ್ ಇನ್ಕಮ್ ಬರ್ತಾ ಇರಬೇಕು. ಮತ್ತೆ ಸಹಕಾರಿ ಸಂಸ್ಥೆಗಳ ಮೂಲಕ ಗ್ರಾಮೀಣ ಮಹಿಳೆಯರು, ಬುಡಕಟ್ಟು ಜನಾಂಗ, ದಲಿತರು, ಯುವಕರನ್ನು ಸಬಲೀಕರಣಗೊಳಿಸಬೇಕು, ಎಂಪವರ್ ಮಾಡ್ಬೇಕು ಅವ್ರನ್ನ. 2047 ನಮ್ಮ ವಿಕಸಿತ್ ಭಾರತ ಏನಿದೆ ಅದರ ಬೆಳೆಗೆ ಸ್ವಾವಲಂಬಿ, ಉದ್ಯೋಗ ಸಮೃದ್ಧಿ, ಸಹಕಾರಿ ಪರಿಸರ ವ್ಯವಸ್ಥೆ ನಿರ್ಮಿಸಬೇಕು. ಇದು ಈ ನ್ಯಾಷನಲ್ ಕೋಆಪರೇಟಿವ್ ಪಾಲಿಸಿನ ಉದ್ದೇಶ. ಅರ್ಥ ಆಗ್ತಿದೆಯಲ್ಲ? ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್ ಇದು. ಸೊ ಇದನ್ನು ನಾವು ಸಾಧನೆ ಮಾಡಬೇಕು ಅಂದ್ರೆ ಏನೇನು ಪ್ರಮುಖ ಲಕ್ಷಣಗಳನ್ನ ಕೈಗೊಳ್ಳುತ್ತೆ ಸರ್ಕಾರ, ಎಲ್ಲರನ್ನು ಒಳಗೊಳ್ಳಬೇಕು ಅಂದಾಗ ಗ್ರಾಮ ಕೇಂದ್ರಿತ. ನಾನು ನಿಮ್ಗೆ ಹೇಳಿದೆ, ಗ್ರಾಮದಲ್ಲಿ ಎಸ್ಪೆಷಲಿ ಮಹಿಳೆಯರು, ದಲಿತರು, ಬುಡಕಟ್ಟವರು ಅವ್ರಿಗೆ ಹೊತ್ತು ಕೊಡಬೇಕು. ಹಾಗಾಗಿ ಪ್ರತಿ ತಹಶೀಲ್ ತಾಲೂಕುಗಳಿಗೆ 5 ಮಾದರಿ ಸಹಕಾರ ಗ್ರಾಮವನ್ನು ರಚನೆ ಮಾಡ್ತಕ್ಕಂಥ ಗುರಿ ಸ್ಟಾರ್ಟಿಂಗು. ಪ್ರತಿ ಒಂದು ತಾಲೂಕುಗಳಲ್ಲಿ 5 ಮಾದರಿ ಒಂದು ಸಹಕಾರಿ ಗ್ರಾಮಗಳನ್ನು ರಚನೆ ಮಾಡಬೇಕು. ಜೊತೆಗೆ ಸಹಕಾರ ಅಂತ ತಕ್ಷಣ ನಿಮ್ಗೆ ಏನೋ ಇಲ್ಲಿ ಬಂದ್ಬಿಡುತ್ತೆ, ಬರೀ ಕೋಆಪರೇಟಿವ್ ಸೊಸೈಟಿಗಳು ಅಂತಲ್ಲ, ಕೃಷಿಗೆ ಸಂಬಂಧಪಟ್ಟಂತೆ ಅಲ್ಲ. ಈಗ ಡೈರಿ ಕೂಡ ಸಹಕಾರದಲ್ಲಿ ಬರುತ್ತೆ. ನಿಮ್ಗೆ ಡೈರಿಲೂ ಕೂಡ ನಾವೇನ್ ಮಾಡಿದೀವಿ, 2.0 ಮಾಡಿದೀವಿ ಗೊತ್ತಲ್ವಾ?
ಕ್ಷೀರ ಕ್ರಾಂತಿ 2.0 ಲಾಂಚ್ ಮಾಡಿದೀವಿ. ಆಪರೇಷನ್ ಫ್ಲಡ್ 2 ಗೊತ್ತಿದೆಯಲ್ವಾ, ವೆರಿ ಇಂಪಾರ್ಟೆಂಟ್ 2.4. ಅದೊಂದೇ ಅಲ್ಲ, ಮತ್ತೆ ಜನೌಷಧಿ, ಬೇರೆ ಬೇರೆ ರೀತಿಯ ಒಂದು ಸಂಬಂಧಪಟ್ಟಂತೆ ಸರ್ವಿಸ್ ಸೆಕ್ಟರ್ಗಳಲ್ಲೂ ಕೂಡ ಕೋಆಪರೇಟಿವ್ಗಳನ್ನ ತರಬೇಕು. ಈಗ ಫಾರ್ ಎಕ್ಸಾಂಪಲ್ ಕೋಆಪರೇಟಿವ್ ಕ್ಯಾಪ್ಸ್ಗಳನ್ನ ತಂದಿದ್ದಾರೆ ಅಲ್ವಾ ಸರ್. ಕೋಆಪರೇಟಿವ್ ನೋಡಿ, ಸಹಕಾರ ಸಂಘಗಳ ವಿಸ್ತರಣೆ ಮತ್ತು ಆಧುನೀಕರಣ ಮಾಡಬೇಕು ಅಂತ, ಅದರಲ್ಲಿ 30% ಈಗಿನ ಹೆಚ್ಚಳ ಮಾಡಬೇಕು, 45 ಹೊಸ ಪ್ರೈಮರಿ ಅಗ್ರಿಕಲ್ಚರ್ ಕೋಆಪರೇಟಿವ್ ಸೊಸೈಟಿಗಳನ್ನ ತೆಗಿಬೇಕು. ನೋಡಿ, ಟ್ಯಾಕ್ಸಿಲಿ ಕೋಆಪರೇಟಿವ್ ತರಬೇಕು, ತಂದಿದ್ದಾರೆ ಆಲ್ರೆಡಿ. ಪ್ರವಾಸೋದ್ಯಮದಲ್ಲಿ ಕೋಆಪರೇಟಿವ್ ತರಬೇಕು, ಹಸಿರು ಇಂಧನದಲ್ಲಿ ಕೋಆಪರೇಟಿವ್ ಒಂದು ಇದನ್ನ ಅಡಿಯಲ್ಲಿ ಇದನ್ನ ತರಬೇಕು, ವಿಮಾ ವಲಯನ್ನು ಕೂಡ ಕೋಆಪರೇಟಿವ್ ಅಡಿಯಲ್ಲಿ ತರಬೇಕು. ಸೊ ಈ ತರ ಈಗ ಸಹಕಾರ ಟ್ಯಾಕ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಓಕೆ, ಸೊ ಈ ತರ ಒಂದು ಮಾಡೋದು. ಮತ್ತೆ ಡಿಜಿಟಲ್ ರೂಪಾಂತರ ಈಗ ಏನಿದೆ ಅದು ಡಿಜಿಟಲೈಸ್ ಮಾಡ್ತಕ್ಕಂಥದ್ದು ಕ್ಲಸ್ಟರ್ ಮುಖಾಂತರ. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್. ಇವೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ನಾವು ಇದನ್ನ ಅಚೀವ್ ಮಾಡಕ್ ಸಾಧ್ಯ ಆಗುತ್ತೆ ಅಂತ. ಓಕೆ, ಸೊ ಹಾಗಾಗಿ ಇಲ್ಲಿ ಯೋಜನೆ ಮತ್ತು ಮಹಿಳಾ ಸಬಲೀಕರಣ ಮಾಡಬೇಕು ಅಂದ್ರೆ, ಈಗ ಇವೆಲ್ಲ ಮಾಡ್ತೀನಿ ಸರಿ ಸರ್, ಅವ್ರಿಗೆ ಕೌಶಲ್ಯ ಅಭಿವೃದ್ಧಿ ಕೊಡ್ಬೇಕಲ್ಲ. ಹಾಗಾಗಿ ಯೋಜನಾ ಮಹಿಳಾ ಸಬಲೀಕರಣಕ್ಕೆ ತ್ರಿಭುವನ್ ಸಹಕಾರ ವಿಶ್ವವಿದ್ಯಾಲಯ ಮೂಲಕ ಉದ್ಯೋಗ ಮತ್ತು ಕೌಶಲ್ಯಗಳ ಅಭಿವೃದ್ಧಿ ಕೊಡ್ತೀವಿ. ಹೈನುಗಾರಿಕೆ ಮತ್ತು ಮಹಿಳೆಯರ ಸಹಕಾರ ಭಾಗವಹಿಸಿ ಹೆಚ್ಚಿಸಲು ಶ್ವೇತಕ್ರಾಂತಿ 2.0 ತಂದಿದ್ದೀವಿ ಅನ್ನೋ ಸರ್ಕಾರ ಹೇಳ್ತಾ ಹೋಗ್ತಾ ಇರ್ತದ್ದು. ಮತ್ತೆ ಯುವಕರಲ್ಲಿ ಸಹಕಾರ ಉದ್ಯಮಶೀಲತೆ, ಯುವಕರಲ್ಲಿ ಸಹಕಾರದಲ್ಲಿ ಬರಬೇಕು ಅಂತೇಳಿ ಬೇರೆ ಬೇರೆ ವಲಯಗಳನ್ನ ವೈವಿಧ್ಯೀಕರಣಗೊಳಿಸೋದು. ನಿಮ್ಗೆ ಹೇಳಿದೆ, ವಿಮಾ ವಲಯ ತೆರೆಯೋದು ಸಹಕಾರದಲ್ಲಿ, ಲಾಜಿಸ್ಟಿಕ್ ಆಗಲಿ, ಲಾಜಿಸ್ಟಿಕ್ ಸಂಬಂಧಪಟ್ಟಂತೆ ಕೋಆಪರೇಟಿವ್ ಟ್ಯಾಕ್ಸ್ಗಳು ಬಂದಿದೆ, ಬೇರೆ ಬೇರೆ ಇನ್ನೊಂದು ತೆರೆಯೋದು, ಪ್ರವಾಸೋದ್ಯಮಗಳನ್ನು ತೆಗೆಯೋದು. ಓಕೆ, ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ 3 ಬಹು ರಾಜ್ಯ ಸಹಕಾರಿ ಸಂಘಗಳ ಸ್ಥಾಪನೆ ಮಾಡಬೇಕು ಅಂದ್ಕೊಂಡಿರೋದು. ಇನ್ನೊಂದು ರಾಷ್ಟ್ರೀಯ ಸಹಕಾರ ರಫ್ತು ಲಿಮಿಟೆಡ್, ಬೀಜ ಸಹಕಾರಿ, ಸಾವಯವ ಉತ್ಪನ್ನಗಳ ಮಾರುಕಟ್ಟೆ ಸಹಕಾರಿ. ಈ ತರ ಬೇರೆ ಬೇರೆಯ ವಲಯಗಳ ಪ್ರಮುಖ ಬಹು ರಾಜ್ಯ ಮಲ್ಟಿ ಸೆಕ್ಟರಲ್ ಕೋಆಪರೇಟಿವ್ ಸೊಸೈಟಿಗಳನ್ನು ತೆಗಿಬೇಕು ಅಂತ ಅನ್ಕೊಂಡಿದ್ದಾರೆ ಸರ್ಕಾರ. ಇವೆಲ್ಲ ಮಾಡ್ತಾ ಹೋಗ್ತಾರೆ. ಸುಸ್ಥಿರ ಮತ್ತು ಜಾಗತಿಕ ಸಂಪರ್ಕ ಅಂದ್ರೆ ಸುಸ್ಥಿರತೆ ಇರಬೇಕಲ್ವ ಸರ್ ಯಾವ್ದನ್ನು. ಸೊ ಜಾಗತಿಕ ಸಂಪರ್ಕನ ರಫ್ತು ಬೇಸ್ಡ್ ನಾವು ಲಿಮಿಟ್ ಮಾಡ್ಕೋಬೇಕು. ಹಾಗಾಗಿ ನಮ್ಮ ಕೋಆಪರೇಟಿವ್ ಉತ್ಪನ್ನಗಳನ್ನು ಕೂಡ ರಫ್ತು ಮಾಡಕ್ಕೆ ಈಸಿ ಆಗುತ್ತೆ, ಆಗ ಎಕನಾಮಿಕಲಿ ಸದೃಢರಾಗ್ತಾರೆ ಅಂತ. ಸೊ ಇದು ನಮ್ಮ ರಾಷ್ಟ್ರೀಯ ಸಹಕಾರ ನೀತಿ. ಸೊ ಪ್ರಮುಖವಾದ ಪಾಯಿಂಟ್ಸ್, ಉದ್ದೇಶ ಇಲ್ಲಿ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. 2030 ಇವೆಲ್ಲ ಮಾಡಿದ್ರೆ ತಾನೆ 3 ಪಟ್ಟು ಇನ್ಕಮ್ ಜಾಸ್ತಿ ಆಗೋದು ಕೋಆಪರೇಟಿವ್ ಇಂದ ನಮ್ಗೆ ಅಲ್ವಾ ಸ್ನೇಹಿತರೆ. ಅವಾಗ ಇವೆಲ್ಲ ಮಾಡಿದಾಗ್ಲೇ ತಾನೆ ನಮ್ಗೆ 50 ಕೋಟಿ ಸದಸ್ಯ ಸಕ್ರಿಯ ಭಾಗಕ್ಕೆ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗೋದು. ಅರ್ಥ ಆಗ್ತಿಲ್ಲ ನಾವು ಹೇಳ್ತಾ ಇರೋದು ಸ್ನೇಹಿತರೆ. ಈ ಸಲ ವೆರಿ ಇಂಪಾರ್ಟೆಂಟ್. ನಾನು ಇಲ್ಲಿ ಕೊಟ್ಟಿದ್ದೀನಿ ಇಂಗ್ಲಿಷ್ ಮೀಡಿಯಂ ನೋಡ್ಕೊಳ್ಳಿ. ಫೈನ್ ಸರ್. ಇನ್ನೊಂದು ಹೊಸದು ನ್ಯಾಷನಲ್ ಟರ್ಮರಿಕ್ ಬೋರ್ಡ್ ನ ತೆರೆದಿದ್ದಾರೆ. ಟರ್ಮರಿಕ್ ಸಂಬಂಧಪಟ್ಟಂತೆ ಈ ಒಂದು ಈಗ ಹೆಂಗೆ ನಾವು ಸಿಲ್ಕ್ ಬೋರ್ಡ್ ಇದೆಯಲ್ಲ, ಹಂಗೆ ಟರ್ಮರಿಕ್ ಬೋರ್ಡ್ ಇರಲಿಲ್ಲ. ಈಗ ಹೊಸದಾಗಿ ತೆಲಂಗಾಣದಲ್ಲಿ ನಿಜಾಮಾಬಾದಲ್ಲಿ, ಯಾಕಂದ್ರೆ ಭಾರತ ಅರಿಶಿಣದ ರಾಜಧಾನಿ ಅಂತ ಕರಿತೀವಿ, ಅತ್ಯಂತ ಹೆಚ್ಚು ಜಾಸ್ತಿ ಬೆಳೀತಾರೆ ಅಲ್ಲಿ. ಹಂಗಾಗಿ ಅಲ್ಲಿ ಒಂದು ನ್ಯಾಷನಲ್ ಟರ್ಮರಿಕ್ ಬೋರ್ಡ್ ನ ತೆರೆದಿದ್ದೀವಿ. ಅಂದ್ರೆ ಇದು ಉತ್ಪಾದನೆಯಲ್ಲಿ ರಫ್ತಿನಲ್ಲಿ ಅರಿಶಿಣ ವಲಯನ ಉತ್ತೇಜಿಸಲು. ನಮ್ಮಲ್ಲಿ GI ಟ್ಯಾಕ್ಸ್ಗಳಿದೆ ಎಷ್ಟೊಂದು ಒಂದು ಟರ್ಮರಿಕ್ಗೆ, ಹಾಗಾದ್ರೆ ಬೆಂಬಲಿಸಬೇಕು ಅದನ್ನ ಬೆಳೆಯಕ್ಕೆ, ಮತ್ತೆ ರಫ್ತು ಮಾಡೋಕ್ಕೂ ಹೆಲ್ಪ್ ಆಗ್ಬೇಕು ಅಂತ. ಸೊ ಹಾಗಾಗಿ ಇದನ್ನ ಆಯುಷ್ ಅಡಿಯಲ್ಲೂ ಕೂಡ, ಯಾಕಂದ್ರೆ ಇಟ್ ಈಸ್ ಎ ಮೆಡಿಸಿನಲ್ ಪ್ರಾಪರ್ಟಿ ಇದೆ, ಕೃಷಿ ಬೆಳೆ ಆಗಿರೋದ್ರಿಂದ, ಮತ್ತು ಔಷಧೀಯ ಸಹಕಾರ ಸಚಿವಾಲಯದ ಸಮನ್ವಯದೊಂದಿಗೆ ರಫ್ತು ಮಾಡಬೇಕಂದ್ರೆ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಕೂಡ ಬೇಕಾಗುತ್ತೆ. ಈ ಎಲ್ಲ ಒಂದು ಸಮನ್ವಯದೊಂದಿಗೆ ಇದನ್ನ ನಾವು ಮಾಡಬೇಕು ಅಂತ ತೆಗೆದಿದ್ದಾರೆ. ಹಾಗಾಗಿ ಈ ಮಂಡಳಿಯಲ್ಲಿ ಯಾರ್ಯಾರು ಇರ್ತಾರೆ ಅಂತ ನೋಡೋದಾದ್ರೆ, ಕೇಂದ್ರ ಸರ್ಕಾರ ನೇಮಕೊಂಡ ಅಧ್ಯಕ್ಷರು ಇರ್ತಾರೆ, ವಾಣಿಜ್ಯ ಇಲಾಖೆಯ ಕಾರ್ಯದರ್ಶಿ ಇರ್ತಾರೆ, ಸದಸ್ಯರುಗಳಲ್ಲಿ ಆಯುಷ್, ಕೃಷಿ, ವಾಣಿಜ್ಯ, ವೈದ್ಯಕೀಯ ಸಚಿವಾಲಯದವರು ಇರ್ತಾರೆ, ಮತ್ತೆ ಉನ್ನತ ಅರಿಶಿಣ ಉತ್ಪಾದಿಸುವ ರಾಜ್ಯದ ಪ್ರತಿನಿಧಿಗಳು ತೆಲಂಗಾಣ, ಮಹಾರಾಷ್ಟ್ರ, ಮೇಘಾಲಯ ಇಂಥವರು ಅತ್ಯಂತ ಹೆಚ್ಚಾಗಿ ಕೂಡ ಇರ್ತಾರೆ. ಉದ್ದೇಶಗಳೇನು ಅಂತ ನೋಡಿದ್ರೆ, ಅರಿಶಿಣ ಉತ್ಪನ್ನಗಳ ಮೌಲ್ಯವರ್ಧನೆ, ಬ್ರ್ಯಾಂಡಿಂಗ್ ಮತ್ತು ಮಾರುಕಟ್ಟೆಗಳನ್ನು ಸುಲಭಗೊಳಿಸುವುದು, ಮಧ್ಯವರ್ತಿಗಳನ್ನು ನಿವಾರಿಸುವುದು, ರೈತರ ಆದಾಯವನ್ನು ಹೆಚ್ಚಿಸುವುದು. ಓಕೆ, ಮತ್ತೆ ಅರಿಶಿಣದಲ್ಲಿ ಔಷಧೀಯ ಗುಣಗಳ ಜಾಗತಿಕ ಜಾಗೃತಿಯನ್ನು ಉತ್ತೇಜಿಸುವುದು, ಗುಣದಟ್ಟ ಮಾನದಂಡಗಳನ್ನ ನಾವು ಸೃಷ್ಟಿ ಮಾಡಬೇಕಾಗತ್ತೆ. ನಮ್ದು ಅಷ್ಟು ಚೆನ್ನಾಗಿದೆ, ನಮ್ದ್ರಲ್ಲಿ GI ಆಗಿದೆ, ನಮ್ದ್ರಲ್ಲಿ ಇಷ್ಟು ಮೆಡಿಸಿನಲ್ ಪ್ರಾಪರ್ಟಿ ಇದೆ. ಸೊ ಅಂತಾರಾಷ್ಟ್ರೀಯದಲ್ಲಿ ಮಾನದಂಡವನ್ನು ಹೊಂದಿಸಿ ನಮ್ಮನ್ನ ಅದಕ್ಕೆ ಮೀಟ್ ಮಾಡಿ ನಮ್ಮಲ್ಲಿ ಬೆಳೀತಕ್ಕಂತ ಒಂದು ಈ ಟರ್ಮರಿಕ್ ಏನಿದೆ ಅರಿಶಿಣವನ್ನ ಎಕ್ಸ್ಪೋರ್ಟ್ ಮಾಡಕ್ಕೆ. ಸೊ ಹಾಗಾಗಿ ಅರಿಶಿಣಕ್ಕಾಗಿ ಅಂತ್ಯದಿಂದ ಕೊನೆಯವರೆಗೂ ರಫ್ತು ಮೂಲಸೌಕರ್ಯ ಅಭಿವೃದ್ಧಿ ಪಡಿಸಬೇಕಾಗುತ್ತೆ. ಮತ್ತೆ GI ಟ್ಯಾಗ್ ಮಾಡಲಾದ ನಮ್ಮ ಅರಿಶಿಣಗಳನ್ನ ಬೆಳೆಯಕ್ಕೆ ಹೆಚ್ಚೆಚ್ಚು ಬೆಳೆಯಕ್ಕೆ ಉತ್ತೇಜಿಸಬೇಕಾಗತ್ತೆ. ಅಂತಾರಾಷ್ಟ್ರೀಯ ಆಹಾರ ಮತ್ತು ಸುರಕ್ಷತಾ ಮಾನಗಳ ಅನುಸರಣೆ ಖಚಿತಪಡಿಸಿಕೊಂಡು ಮಸಾಲಾ ಮಂಡಳಿ, ಯಾಕಂದ್ರೆ ನಾವು ಅರಿಶಿಣ ಮಸಾಲೆಗಳಲ್ಲಿ ಪ್ರತಿಯೊಂದರಲ್ಲೂ ಬೆಳೆಸ್ತೀವಿ, ಹಾಗಾಗಿ ಸ್ಪೈಸ್ ಬೋರ್ಡು ಮತ್ತು ರಾಷ್ಟ್ರೀಯ ಸಹಕಾರ ರಫ್ತುಗಳ ಸಂಸ್ಥೆಗಳ ಸಹಯೋಗದೊಂದಿಗೆ ಇದನ್ನ ನಾವು ಹೆಚ್ಚು ವ್ಯಾಪಾರ ಆಗ್ತಕ್ಕಂಥದ್ದು, ರಫ್ತಿಗೆ ಉತ್ತೇಜನ ಕೊಡ್ತಕ್ಕಂಥದ್ದು ಮಾಡೋದು ಪ್ರಮುಖ ಕಾರ್ಯಗಳು. ಯಾವುದು ಈ ನ್ಯಾಷನಲ್ ಟರ್ಮರಿಕ್ ಬೋರ್ಡ್. ಸೊ ಉದ್ದೇಶ ಏನು ಅಂತ ಗೊತ್ತು, ಅದ್ರ ಏನ್ ಕಾರ್ಯಗಳು ಮಾಡಬೇಕು ಅಂತ ಗೊತ್ತಿದೆ. ಇದು ಹೊಸದಾಗಿ ಓಪನ್ ಆಗಿರ್ತಕ್ಕಂಥದ್ದು. ಇನ್ನು ಅರಿಶಿಣ ಬಗ್ಗೆ ಹೇಳೋದಾದ್ರೆ, ಇದೊಂದು
ಕುಕುರ್ಮಾಲಾಂಗ ಅಂತಕ್ಕಂಥ ಒಂದು ರೈಸೋಮ್ಯಾಟಸ್ ಮೂಲಿಕೆಯ ಸಸ್ಯವಾಗಿರ್ತಕ್ಕಂಥದ್ದು. ಇದು ಗೋಲ್ಡನ್ ಸ್ಪೈಸಸ್ ಅಂತಾನೆ ಕರಿತೀವಿ ಇದನ್ನ, ಅರಿಶಿಣನ. ಭಾರತದಲ್ಲಿ 20+ ರಾಜ್ಯದಲ್ಲಿ ಬೆಳೀತಾರೆ. ನಮ್ಮ ಕರ್ನಾಟಕದಲ್ಲೂ ಬೆಳೀತಾರೆ. ಮಹಾರಾಷ್ಟ್ರ, ತೆಲಂಗಾಣ, ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ ಹೆಚ್ಚು ಬೆಳೀತಾರೆ, ಕರ್ನಾಟಕದಲ್ಲೂ ಕೂಡ. ಓಕೆ, ಇದಕ್ಕೆ ಯಾವ ಹವಾಮಾನ ಪರಿಸ್ಥಿತಿ ಬೇಕಾಕಂದ್ರೆ ಅರಿಶಿಣದ ಬಗ್ಗೆ ಇದೆ ಅಂದ್ರೆ ನಿಮ್ಗೆ ಅರಿಶಿಣದ ಬೋರ್ಡ್ ಬಗ್ಗೆನೇ ಕೇಳಬೇಕು ಅಂತಿಲ್ಲ, ಟರ್ಮೆರಿಕ್ ಬಗ್ಗೆ ಕೇಳಬಹುದು. ಯಾವ್ದಾದ್ರು ರೀಸೆಂಟ್ ಜಿಐ ಟ್ಯಾಗ್ ಯಾವ್ದಾದ್ರು ಬಂದ್ರೆ ಒರಿಸ್ಸಾದಲ್ಲಿ ಇರತಕ್ಕಂಥ, ತಮಿಳುನಾಡಲ್ಲಿ ಜಿಐ ಟ್ಯಾಗ್ ಸಿಕ್ಕಿದೆ, ಅವೆಲ್ಲ ಕೇಳಬಹುದು ನಿಮ್ಗೆ. ಸೊ ಹಾಗಾಗಿ ಅದೊಂದೇ ಅಲ್ಲ, ಅದಕ್ಕೆ ಯಾವ ಒಂದು ಬೆಳೆ ಯಾವ ಒಂದು ಕಂಡೀಷನ್ ಬೆಳೆಯುತ್ತೆ ಅಂತ ಕೂಡ ಕೇಳಬಹುದು. 20-30 ಡಿಗ್ರಿ ತಾಪಮಾನ, ಹೆಚ್ಚಿನ ವಾರ್ಷಿಕ ಮಳೆ ಅಗತ್ಯ ಉಷ್ಣವಲಯದ ಬೆಳೆ ಆಗಿರುತ್ತೆ. ಓಕೆ, ಲೋಮಿ ಸಾಯಿಲ್ಗಳಲ್ಲಿ ಕೂಡ ಬೆಳೆಯುತ್ತೆ. ಮಳೆಯಾಶ್ರಿತ ಮತ್ತು ನೀರಾವರಿ ಪ್ರದೇಶ ಕೃಷಿಯಲ್ಲಿ ಕೂಡ ಇದನ್ನ ಬೆಳಿಬಹುದು. ಓಕೆ, ಇದನ್ನ ಈಗ ಉತ್ಪಾದನಾ ಅವಲೋಕನ ಪ್ರೊಡಕ್ಷನ್ ಏನು ಅಂತ ನೋಡಿದ್ರೆ ಭಾರತದಲ್ಲಿ 30+ ಸ್ಥಳೀಯ ಪ್ರಭೇದಗಳು ಜಾಗತಿಕ ಅರಿಶಿಣ 75% ಹೆಚ್ಚು ಉತ್ಪಾದಿಸ್ತೀವಿ. ನೋಡಿ, ಎಷ್ಟು ಉತ್ಪಾದನೆ ಮಾಡೋದು ನಮ್ಗೆ ಟರ್ಮರಿಕ್ ಬೋರ್ಡ್ ಇರಲಿಲ್ಲ. ಸೊ ನಾವು ಪ್ರಪಂಚದಲ್ಲಿ 75% ಹೆಚ್ಚು ನಾವು ಭಾರತದಲ್ಲಿ 30+ ಸ್ಥಳೀಯ ಅಭಿವೃದ್ಧಿಗಳಿದೆ. ಬೇರೆ ಬೇರೆ ತಳಿಗಳು ಸಿಗುತ್ತೆ. ಮೇಘಾಲಯದಲ್ಲಿ ಅಸ್ಸಾಂ ಅರಿಶಿಣ ನಿಮ್ಗೆ ಗೊತ್ತಿರಬೇಕು, ನ್ಯೂಸ್ ಅಲ್ಲಿ ಇತ್ತು. ಅದು ಕರೆಂಟ್ ಅಫೇರ್ ಈ ಮಂತ್ ಲಾಸ್ಟ್ ಮಂತಲ್ಲೂ ಅದನ್ನ ಎಕ್ಸ್ಪೋರ್ಟ್ ಮಾಡಕ್ಕೆ ಇದು ಮಾಡ್ತಾ ಇದ್ದಾರೆ. ಸೊ ಹಂಗೆ ಸೊ ಕೃಷಿ ಪ್ರದೇಶಗಳಲ್ಲಿ 3.24 ಲಕ್ಷ ಹೆಕ್ಟೇರ್ ಬೆಳೀತಾ ಇದೀವಿ. ಉತ್ಪಾದನೆ ನೋಡಿದ್ರೆ 11.61 ಲಕ್ಷ ಟನ್ ಉತ್ಪಾದನೆ ಆಗ್ತಾ ಇದೆ. ಅದನ್ನ ಎಲ್ಲೆಲ್ಲಿ ರಫ್ತು ಮಾಡ್ತಾ ಇದೀವಿ ಅಂದ್ರೆ ಬಾಂಗ್ಲಾದೇಶ, UAE, USA, ಮಲೇಷಿಯಾಗೆ ರಫ್ತು ಮಾಡ್ತಾ ಇದೀವಿ ಸ್ನೇಹಿತರೆ. ಸೊ ಏನ್ ಬೇಕಾದ್ರೂ ನಿಮ್ಗೆ ಅರಿಶಿಣದ ಬಗ್ಗೆ ಕೇಳಬಹುದು. ಸೊ ಹಾಗಾಗಿ ಸ್ಟ್ಯಾಟಿಕ್ ಪೋರ್ಷನ್, ಕರೆಂಟ್ ಅಫೇರ್ಸ್, ಉದ್ದೇಶ ಏನು, ಈ ನ್ಯಾಷನಲ್ ಟರ್ಮರಿಕ್ ಬೋರ್ಡ್ ಯಾರ್ಯಾರ ಆಡಳಿತ ಮಂಡಳಿಯಲ್ಲಿ ಇರ್ತಾರೆ, ಎಲ್ಲ ಡೀಟೇಲ್ ನ ನಿಮ್ಗೆ ಕೊಟ್ಟಿದ್ದೀನಿ. ಓಕೆ, ಇದರ ಪ್ರಧಾನ ಕಚೇರಿ ಎಲ್ಲಿದೆ ಅದು, ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಫೈನ್ ಸರ್. ಓಕೆ, ಪಾರ್ಟ್ 1 ನೋಡಿಲ್ಲ ನೋಡಿ, ಪಾರ್ಟ್ 2 ಅಂಡ್ ಎಲ್ಲ ಲಿಂಕ್ಗಳು ನಾನು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಇದೆ, ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ನಿಮಗೆ ಸ್ಕೀಮ್ಸ್ಗಳ ಬಗ್ಗೆ ಇನ್ನೂ ಒಂದಷ್ಟು ಕರೆಂಟ್ ಅಫೇರ್ ಮಿಸ್ಲೆನಿಯಸ್ ಬೇಕು ಅಂದ್ರೆ ಕಮೆಂಟ್ ಮಾಡಿ, ಬೇಗ ತರೋಣ. ಪ್ಲೇಲಿಸ್ಟ್ ನಾನು ಡೀಟೇಲ್ಸ್ ಎಲ್ಲ ಲಿಂಕ್ಗಳನ್ನು ಕೊಡ್ತೀನಿ. ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಅಲ್ಲೂ ಕೂಡ ನಾವು ಶೇರ್ ಮಾಡ್ತೀವಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.